धर्म संस्थापनार्थाय संभवामि युगे युगे। ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಭಾರತ ದೇಶದಲ್ಲಿಯೇ ಒಂದು ಸುಂದರವಾದ ರಾಜ್ಯಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಈ ರಾಜ್ಯವು ಪೂರ್ತಿಯಾಗಿ ಅಂದವಾದ ಪ್ರಕೃತಿಯೊಂದಿಗೆ ಕಂಗೊಳಿಸುತ್ತಾ ತುಂಬಾ ಸುಂದರವಾಗಿದೆ. ಈ ರಾಜ್ಯದಲ್ಲಿ ಅಂದವಾದ ಟೀ ತೋಟಗಳ ಜೊತೆ ಹಸಿರಿನಿಂದ ತುಂಬಿಕೊಂಡಿರುವ ಪರ್ವತಗಳು, ಪ್ರಶಾಂತವಾದ ಸಮುದ್ರ ತೀರಗಳು, ಅಂದವಾದ ನದಿಗಳನ್ನು ನೋಡಬಹುದು. ಸುಮಾರಾಗಿ ಇಲ್ಲಿ ಪ್ರತಿಯೊಂದು ವಸ್ತುಗಳು ಕೂಡ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತವೆ. ಆದ್ದರಿಂದ ಕಡಿಮೆ ಖರ್ಚಿನಲ್ಲೇ ಈ ರಾಜ್ಯವನ್ನ ಸುತ್ತಾಡಬಹುದು. ಸ್ನೇಹಿತರೆ, ನಿಮಗೊಂದು ವಿಷಯ ಗೊತ್ತಾ? ಪರಶುರಾಮರು ಹುಟ್ಟಿದ್ದು ಕೂಡ ಇದೇ ರಾಜ್ಯದಲ್ಲಿಯೇ. ಅಷ್ಟೇ ಅಲ್ಲದೆ ಪ್ರಪಂಚದಲ್ಲಿಯೇ ಶ್ರೀಮಂತವಾದ ದೇವಾಲಯವನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದ್ರೆ, ಪ್ರತಿದಿನವೂ ಕೂಡ ಈ ದೇವಾಲಯಕ್ಕೆ ಕೋಟ್ಯಾಂತರ ರೂಪಾಯಿ ಕಾಣಿಕೆಯಾಗಿ ಬರುತ್ತದೆ. ಬನ್ನಿ, ಮತ್ತಿನ್ನೇಕೆ ತಡ, ಆ ರಾಜ್ಯದ ವಿಶೇಷತೆ ಏನು ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನಿಮ್ಮಲ್ಲೊಂದು ಸ್ಮಾಲ್ ರಿಕ್ವೆಸ್ಟ್, ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇರಳ ಭಾರತ ದೇಶದಲ್ಲಿಯೇ 38,863 ಚದರ ಕಿಲೋಮೀಟರ್ ನಲ್ಲಿ ವಿಸ್ತರಿಸಿರುವ ಒಂದು ಅಂದವಾದ ರಾಜ್ಯ. ಇದು ಪೂರ್ವ ಮತ್ತು ಈಶಾನ್ಯಗಳಲ್ಲಿ ಕರ್ನಾಟಕ ಮತ್ತು ತಮಿಳುನಾಡುಗಳಿಂದ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದಿಂದಲೂ ಕೂಡ ಸುತ್ತುವರಿಯಲ್ಪಟ್ಟಿದೆ. ಒಟ್ಟಾರೆ ಹಚ್ಚ ಹಸಿರಿನಿಂದ ತುಂಬಿರುವ ರಾಜ್ಯವಾಗಿದೆ. ಅಂದವಾದ ಟೀ ತೋಟಗಳು, ಸುಗಂಧ ದ್ರವ್ಯಗಳ ಜೊತೆ ಪ್ರಪಂಚದಲ್ಲಿಯೇ ವಾರಸತ್ವಕ್ಕೆ ಪ್ರಸಿದ್ಧಿಯನ್ನ ಹೊಂದಿದೆ. ಇನ್ನು ಇದರ ರಾಜಧಾನಿ ತಿರುವನಂತಪುರಂ. 3,35,000 ಜನಸಂಖ್ಯೆಯನ್ನು ಹೊಂದಿರುವ ಈ ರಾಜ್ಯ ಮಲಯಾಳ ಮುಖ್ಯವಾದ ಭಾಷೆಯಾದರೆ ಇಂಗ್ಲಿಷ್, ತೆಲುಗು, ಕನ್ನಡ ಸ್ವಲ್ಪ ಮಾತನಾಡುತ್ತಾರೆ. ಅಲ್ಲಲ್ಲಿ ಸ್ವಲ್ಪ ಕಡೆ ಹಿಂದಿಯನ್ನು ಕೂಡ ಮಾತನಾಡುತ್ತಾರೆ. ಸ್ನೇಹಿತರೆ, ಕೇರಳದ ಈ ಅಂದವಾದ ಪ್ರದೇಶವನ್ನ ಒಂದು ಸಾರಿ ನೋಡಿ. ನಾವು ಭೂಮಿಯ ಮೇಲೆ ಅಲ್ಲದೆ ನಾವು ಸ್ವರ್ಗ ಲೋಕದಲ್ಲಿ ಇದ್ದೇವೆ ಎನಿಸುತ್ತದೆ. ಕೇರಳದಲ್ಲಿ ಸುಗಂಧ ದ್ರವ್ಯಗಳು, ಟೀ ತೋಟಗಳ ಸುವಾಸನೆ, ತಂಪಾದ ಸಮುದ್ರದ ಗಾಳಿ, ಹಸಿರಾದ ಪ್ರಕೃತಿ ಪ್ರಪಂಚದಾದ್ಯಂತ ಟೂರಿಸ್ಟ್ ಗಳನ್ನ ಆಕರ್ಷಣೆ ಮಾಡುತ್ತವೆ. ಪ್ರತಿದಿನವೂ ಕೂಡ ಈ ರಾಜ್ಯಕ್ಕೆ ನೂರಾರು ಮಂದಿ ಟೂರಿಸ್ಟ್ ಗಳು ಬರುತ್ತಾರೆ. ನಮ್ಮ ದೇಶದಲ್ಲಿ ಮಳೆಗಾಲ ಮೊದಲಿಗೆ ಈ ರಾಜ್ಯದಲ್ಲಿಯೇ ಶುರುವಾಗುತ್ತದೆ. ಚೆನ್ನಾಗಿ ಮಳೆ ಮೋಡಗಳಿಂದ ತುಂಬಿಕೊಂಡಾಗ ಮಳೆಯ ಹನಿಗಳು ಅಣಿಕಟ್ಟುಗಳ ಮೇಲೆ, ಅಂದವಾದ ನದಿಗಳ ಮೇಲೆ ಬಿದ್ದರೆ ಹನಿಗಳಿಂದ ತುಂಬಿರುವ ಪ್ರಕೃತಿ ನೋಡುವುದಕ್ಕೆ ಇನ್ನೂ ಅಂದವಾಗಿರುತ್ತದೆ. ಹಸಿರಾದ ಪ್ರಕೃತಿ, ಅಂದವಾದ ಟೀ ತೋಟಗಳು ಮೊದಲ ಮಳೆ ಹನಿಗೆ ಸ್ವಾಗತ ಕೋರುವಂತೆ ಕಾಣುತ್ತವೆ. ನೀವು ಸ್ವಲ್ಪ ದಿನಗಳ ಕಾಲ ಕೇರಳದಲ್ಲಿ ಇದ್ದರೆ ನೀವು ಕೇರಳದಲ್ಲಿ ನಡೆಯುವ ಅದ್ಭುತವಾದ ಹಬ್ಬಗಳಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಅದರಲ್ಲಿ ವಾನಮ್ ಹಬ್ಬ ತುಂಬಾ ಮುಖ್ಯವಾಗಿರುವಂತದ್ದು. ಇದು ಮುಖ್ಯವಾಗಿ ವ್ಯವಸಾಯವನ್ನ ಶುರು ಮಾಡೋದಕ್ಕಿಂತ ಮೊದಲು, ಅಂದ್ರೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಆಚರಿಸುತ್ತಾರೆ. ಈ ಉತ್ಸವದ ಸಂದರ್ಭದಲ್ಲಿ ಬಾಹುಬಲಿ ಎಂಬ ರಾಜನನ್ನ ಕೇರಳ ಜನರು ನೆನಪು ಮಾಡಿಕೊಳ್ಳುತ್ತಾರೆ. ಈತನು ಪೂರ್ವ ಕಾಲದಲ್ಲಿ ಕೇರಳವನ್ನ ಅದ್ಭುತವಾಗಿ ಆಳ್ವಿಕೆ ನಡೆಸಿದ ಒಬ್ಬ ರಾಜನು. ಈ ರಾಜನ ಆಳ್ವಿಕೆಯಲ್ಲಿ ಇಲ್ಲಿನ ಜನರು ಸುಖ ಸಂತೋಷವಾಗಿ ಇದ್ದರು ಎಂದು ಇಲ್ಲಿನ ಜನರು ಹೇಳುತ್ತಾರೆ. ವಾನಮ ಹಬ್ಬದ ದಿನ ಈ ರಾಜನು ಸ್ವರ್ಗದಿಂದ ಇಳಿದು ಬಂದು ಜನರ ಯೋಗಕ್ಷೇಮವನ್ನು ತಿಳಿದುಕೊಳ್ಳುತ್ತಾರೆ ಎಂದು ಇಲ್ಲಿನ ಜನರ ನಂಬಿಕೆಯಾಗಿದೆ. ಈ ಹಬ್ಬದ ದಿನ ಪೂರ್ತಿ ರಾಜ್ಯವನ್ನ ಹೂವಿನಿಂದ ಅಲಂಕಾರ ಮಾಡುತ್ತಾರೆ. ಸಿಹಿ ಪದಾರ್ಥಗಳನ್ನ ಮಾಡದೆ ಈ ಹಬ್ಬವು ಪೂರ್ತಿಯಾಗುವುದಿಲ್ಲ. ಪ್ರಧಾನಂ ಎಂಬ ಸ್ಪೆಷಲ್ ಸ್ವೀಟ್ ಇಲ್ಲಿ ತುಂಬಾ ಫೇಮಸ್. ಇದನ್ನ ಅಕ್ಕಿ, ಕೊಬ್ಬರಿ ಹಾಲು ಮತ್ತು ಬೆಲ್ಲದಿಂದ ತಯಾರು ಮಾಡುತ್ತಾರೆ. ಈ ಉತ್ಸವದ ಸಂದರ್ಭದಲ್ಲಿ ಕಥಕಲಿ ಡ್ಯಾನ್ಸ್ ಮತ್ತು ಬೋಟ್ ರೇಸಿಂಗ್ ಅನ್ನು ನಡೆಸುತ್ತಾರೆ. ಇದನ್ನ ನೋಡುವುದಕ್ಕೆ ದೇಶದ 4 ಮೂಲೆಗಳಿಂದಲೂ ಕೂಡ ಟೂರಿಸ್ಟ್ ಗಳು ಬರುತ್ತಾರೆ. ಇದರ ಜೊತೆ ಮಲಯಾಳಂ ಕ್ಯಾಲೆಂಡರ್ ಶುರುವಾಗುವ ಸಮಯದಲ್ಲಿ ವಿಶು ಎಂಬ ಹಬ್ಬವನ್ನ ಆಚರಿಸುತ್ತಾರೆ. ಮಲಯಾಳಂ ಕ್ಯಾಲೆಂಡರ್ ಶುರುವಾಗುವ ಮೇನ ಮೊದಲ ದಿನದಲ್ಲಿ ಈ ಹಬ್ಬವನ್ನ ಆಚರಿಸುತ್ತಾರೆ. ಈ ದಿನ ಮುಖ್ಯವಾಗಿ ಶ್ರೀ ಮಹಾವಿಷ್ಣುವಿನ ಅವತಾರವಾಗಿರುವ ಶ್ರೀ ಕೃಷ್ಣನನ್ನ ಪೂಜಿಸುತ್ತಾರೆ. ಈ ಸಮಯದಲ್ಲಿ ಬೆಳ್ಳಿ ಬಂಗಾರಕ್ಕೆ ಸಂಬಂಧಪಟ್ಟ ಚಿಕ್ಕ ಚಿಕ್ಕ ವಸ್ತುಗಳನ್ನ ದೇವರಿಗೆ ಸಮರ್ಪಿಸುತ್ತಾರೆ. ಈ ಹಬ್ಬದ ಸಮಯದಲ್ಲಿ ಮನೆಯಲ್ಲಿರುವ ದೊಡ್ಡವರು ಮಕ್ಕಳಿಗೆ ಹಣವನ್ನ ಬಹುಮಾನವಾಗಿ ಕೊಟ್ಟು ಅವರಿಗೆ ಆಶೀರ್ವಾದ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಈ ಹಬ್ಬದಲ್ಲಿ ಪಟಾಕಿಯನ್ನ ಸಿಡಿಸುತ್ತಾ ಸಂತೋಷ ಪಡುತ್ತಾರೆ. ಈ ವಿಡಿಯೋದ ಮೊದಲಿನಲ್ಲಿ ಪ್ರಪಂಚದಲ್ಲಿಯೇ ಅತ್ಯಂತ ರಿಚೆಸ್ಟ್ ಟೆಂಪಲ್ ಅನ್ನ ಇಲ್ಲಿ ನೋಡುತ್ತೀರಾ ಎಂದು ಹೇಳಿದ್ದೆ ಅಲ್ಲವೇ? ಅದುವೇ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ. ಇದು ಕೇರಳದ ತಿರುವನಂತಪುರದಲ್ಲಿದೆ. ಇದು ಭಾರತ ದೇಶದಲ್ಲಿ ಮಾತ್ರವಲ್ಲ, ಪ್ರಪಂಚದಲ್ಲಿಯೇ ಅತ್ಯಂತ ಧನವಂತ ದೇವಸ್ಥಾನ. ಈ ದೇವಾಲಯದ ರಹಸ್ಯ ಬಾಗಿಲನ್ನ ತೆರೆದರೆ ಬೆಳ್ಳಿ, ಬಂಗಾರ, ವಜ್ರವನ್ನ ಸೇರಿಕೊಂಡು ಮಳೆಯ ರಾಶಿಯಂತೆ
ಸುರಿಸಬಹುದು. ಇದು ಶ್ರೀ ಮಹಾವಿಷ್ಣುವಿಗೆ ಸಂಬಂಧಪಟ್ಟ ದೇವಾಲಯ. ಪ್ರತಿದಿನ ನೂರಾರು ಮಂದಿ ಭಕ್ತರು ಈ ದೇವಾಲಯಕ್ಕೆ ಬರುತ್ತಾರೆ. ಒಂದು ವರ್ಷಕ್ಕೆ ಈ ದೇವಾಲಯದಲ್ಲಿ ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತದೆ. ಶ್ರೀ ಮಹಾವಿಷ್ಣುವು ಪದ್ಮನಾಭ ಸ್ವಾಮಿಯ ರೂಪದಲ್ಲಿ ಭಕ್ತರಿಗೆ ದರ್ಶನವನ್ನು ನೀಡುತ್ತಾರೆ. ಈ ದೇವಸ್ಥಾನ ನೋಡುವುದಕ್ಕೆ ತುಂಬಾ ಸುಂದರವಾಗಿದೆ. ಈ ದೇವಸ್ಥಾನದಲ್ಲಿ ಅಡಗಿಕೊಂಡಿರುವ ಸಂಪತ್ತನ್ನ ಪೂರ್ತಿಯಾಗಿ ಲೆಕ್ಕ ಹಾಕಿದರೆ ಸುಮಾರು ಟ್ರಿಲಿಯನ್ ಗೆ ಸಮವಾಗಿದೆ ಎಂದು ಕೇರಳ ಸರ್ಕಾರ ಹೇಳುತ್ತಿದೆ. ಆದ್ದರಿಂದಲೇ ಇದು ಪ್ರಪಂಚದಲ್ಲಿಯೇ ಅತ್ಯಂತ ರಿಚೆಸ್ಟ್ ಟೆಂಪಲ್ ಆಗಿ ಉಳಿದುಕೊಂಡಿದೆ. ಕೇರಳದಲ್ಲಿ ತುಂಬಾ ಹಾಸ್ಪಿಟಲ್ಗಳು ಆಯುರ್ವೇದಿಕ್ ಚಿಕಿತ್ಸೆಯನ್ನು ನೀಡುತ್ತಿದ್ದಾವೆ ಎಂದು ಹೇಳಿದರೆ ನೀವು ನಂಬುತ್ತೀರಾ? ಹೌದು, ಇದು ಸತ್ಯ. ಗುಣಪಡಿಸಲಾಗದ ಎಷ್ಟೋ ಕಾಯಿಲೆಗಳನ್ನು ಗುಣಪಡಿಸುವುದಕ್ಕೆ ಡಾಕ್ಟರ್ಗಳು ಈ ಆಯುರ್ವೇದಿಕ್ ಔಷಧಿಗಳನ್ನು ಉಪಯೋಗಿಸುತ್ತಾರೆ. ಕೇರಳ ವೈದ್ಯಕೀಯವು ಪ್ರಪಂಚದಲ್ಲಿಯೇ ತುಂಬಾ ಪ್ರಖ್ಯಾತಿಯನ್ನು ಹೊಂದಿದೆ. ಇದಕ್ಕೆ ಆಯುರ್ವೇದವೇ ಪ್ರಮುಖವಾದ ಕಾರಣವಾಗಿದೆ. ಇನ್ನು ಕೇರಳದ ಟೇಸ್ಟ್ ಫುಡ್ ಬಗ್ಗೆ ಮಾತನಾಡೋದಾದ್ರೆ, ಇಲ್ಲಿಗೆ ಬಂದು ಈ ರೀತಿಯ ಸ್ವೀಟ್ ಅನ್ನ ತಿನ್ನದೆ ಹೋದರೆ ಅಮೃತದಂತ ರುಚಿಯನ್ನ ಮಿಸ್ ಮಾಡಿಕೊಳ್ಳುತ್ತೀರಾ. ಒಂದು ಸಾರಿ ಈ ಸ್ವೀಟ್ ಅನ್ನ ತಿಂದರೆ ನಿಮ್ಮ ಕೈ ಬೆರಳುಗಳನ್ನು ಕೂಡ ನೆಕ್ಕಿಕೊಳ್ಳುತ್ತೀರಾ. ನಿಜವಾಗಿಯೂ ಅಂತಹ ರುಚಿಕರವಾಗಿರುತ್ತದೆ. ಅದರಲ್ಲಿ ಒಂದು ಅಡಾಯ್. ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ರುಚಿಕರವಾದ ಅಡುಗೆಗಳಲ್ಲಿ ಇದು ಕೂಡ ಒಂದು. ನೆಲೆಗಡಲೆ, ಕಡಲೆ ಬೀಜಗಳನ್ನ ಮಿಕ್ಸ್ ಮಾಡಿ ಇದನ್ನ ತಯಾರು ಮಾಡುತ್ತಾರೆ. ಇದನ್ನ ಶುಂಠಿ, ಹಸಿಮೆಣಸು ಮಿಕ್ಸ್ ಮಾಡಿದ ಸಾಂಬಾರೊಂದಿಗೆ ತಿಂದರೆ ತುಂಬಾ ರುಚಿಕರವಾಗಿರುತ್ತದೆ. ಈ ರುಚಿಯನ್ನ ನೀವು ಈ ಜನ್ಮದಲ್ಲಿ ಮರೆತು ಹೋಗುವುದಿಲ್ಲ. ಅಷ್ಟೊಂದು ರುಚಿಕರವಾಗಿರುತ್ತದೆ. ಕೆಲವೊಂದು ಕಡೆ ಸಾಂಬಾರ್ಗೆ ಬದಲಾಗಿ ಕೊಬ್ಬರಿ ಚಟ್ನಿಯನ್ನ ಕೊಡುತ್ತಾರೆ. ಇದು ಕೂಡ ತುಂಬಾ ರುಚಿಕರವಾಗಿರುತ್ತದೆ. ಇನ್ನು ಇಲ್ಲಿ ನೀವು ಇಡ್ಲಿ, ನುಗ್ಗಿಕಾಯಿ ಸಾಂಬಾರನ್ನು ಕೂಡ ತಿನ್ನಬಹುದು. ಇವೆಲ್ಲವೂ ಕೇರಳ ಸಂಪ್ರದಾಯಕ್ಕೆ ಅನುಗುಣವಾಗಿರುವುದರಿಂದ ಅವುಗಳ ರುಚಿಯಿಂದ ನಮ್ಮನ್ನ ತುಂಬಾ ಇಂಪ್ರೆಸ್ ಮಾಡುತ್ತವೆ. ಸಾಮಾನ್ಯವಾಗಿ ಪ್ರತಿಯೊಬ್ಬ ಮಹಿಳೆಯು ಕೂಡ ತಮ್ಮ ಶರೀರದ ಮೇಲೆ ಬಂಗಾರದ ಆಭರಣಗಳನ್ನು ತೊಡಬೇಕೆಂದು ಬಯಸುತ್ತಾರೆ. ಅದೇ ರೀತಿ ಕೇರಳದಲ್ಲಿ ಬಂಗಾರವನ್ನ ಹೆಚ್ಚಾಗಿ ಉಪಯೋಗಿಸುತ್ತಾರೆ. ಕೇರಳದಲ್ಲಿ ಪ್ರತಿಯೊಬ್ಬ ಮಹಿಳೆಯ ಬಳಿ ಕೂಡ ಬಂಗಾರದ ಆಭರಣಗಳನ್ನ ನೋಡಬಹುದು. ಇಲ್ಲಿನ ಮಹಿಳೆಯರು ಬಂಗಾರವನ್ನ ತೊಡುವುದಕ್ಕೆ ತುಂಬಾ ಇಷ್ಟಪಡುತ್ತಾರೆ. ಬಂಗಾರವು ನಮ್ಮ ಸಂಪ್ರದಾಯದ ಭಾಗವೆಂದು ಅಲ್ಲಿನ ಜನರು ಹೇಳುತ್ತಾರೆ. ಸಾಮಾನ್ಯವಾಗಿ ನಾವು ಮದುವೆಗೆ ಹೋದಾಗ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಅಲ್ಪ ಸ್ವಲ್ಪ ಬಂಗಾರವನ್ನಾದರೂ ನಾವು ಧರಿಸೇ ಇರುತ್ತೇವೆ. ಮತ್ತೊಂದು ವಿಷಯ ಗೊತ್ತೇ, ಇಲ್ಲಿ ಪ್ರತಿಯೊಂದು ವಸ್ತುಗಳು ಕೂಡ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತವೆ. ಕಡಿಮೆ ಖರ್ಚು ಇರುವುದರಿಂದ ನಿಮಗೆ ಇಷ್ಟವಾದ ಪ್ರದೇಶಗಳನ್ನ ಸುತ್ತಾಡಿ ನೋಡಬಹುದು. ಇಡೀ ಕೇರಳ ರಾಜ್ಯವನ್ನೇ ಸುತ್ತಾಡಿ ನೋಡಬೇಕು ಅಂದ್ರೆ ಫುಡ್ ನಿಂದ ವಸತಿವರೆಗೂ 40,000 ರಿಂದ 45,000 ಇದ್ದರೆ ಸಾಕು. ಆದ್ದರಿಂದ ಕೇರಳದಲ್ಲಿನ ಕೆಲವು ಟೂರಿಸ್ಟ್ ಪ್ಲೇಸ್ ಗಳ ಬಗ್ಗೆ ಕೂಡ ಹೇಳುತ್ತೇನೆ ಕೇಳಿ. ಕೇರಳದಲ್ಲಿ ನೋಡಬೇಕಾದ ಪ್ರದೇಶಗಳಲ್ಲಿ ಮುನಾರ್ ಮೊದಲನೇ ಸ್ಥಾನದಲ್ಲಿರುತ್ತದೆ. ಇದು ಕೇರಳದಲ್ಲಿಯೇ ಹಿಲ್ ಸ್ಟೇಷನ್. ಅಂದವಾದ ಟೀ ತೋಟಗಳು, ತಂಪಾದ ಗಾಳಿ, ಹಸಿರಾದ ಪ್ರಕೃತಿ ನೋಡುವುದಕ್ಕೆ ತುಂಬಾ ಆಹ್ಲಾದಕರವಾಗಿರುತ್ತದೆ. ಇಲ್ಲಿನ ಪರ್ವತಗಳು, ಅಂದವಾದ ಕಣಿವೆಗಳು ಬರುವ ಟೂರಿಸ್ಟ್ ಗಳನ್ನ ಆಕರ್ಷಣೆ ಮಾಡುತ್ತವೆ. ಇಲ್ಲಿ ಬಾಹುಬಲಿ ವಾಟರ್ ಫಾಲ್ಸ್ ಎಂದು ಕರೆಯಲ್ಪಡುವ ಅತಿಕಿಪಿಲ್ಲಿ ವಾಟರ್ ಫಾಲ್ಸ್ ಅನ್ನ ನೋಡಬಹುದು. ಬಾಹುಬಲಿ ಸಿನಿಮಾದಲ್ಲಿ ಪ್ರಭಾಸ್ ಒಂದು ವಾಟರ್ ಫಾಲ್ಸ್ ನ ಮೇಲೆ ಹತ್ತುವುದನ್ನ ನೋಡಿಯೇ ಇರುತ್ತೀರಾ. ಆ ಸೀನ್ ಅನ್ನ ಇಲ್ಲಿಯೇ ಶೂಟ್ ಮಾಡಿದ್ದಾರೆ. ಅಂದಿನಿಂದ ಇದಕ್ಕೆ ಬಾಹುಬಲಿ ವಾಟರ್ ಫಾಲ್ಸ್ ಎಂದು ಹೆಸರು ಬಂದಿದೆ. ಕೇರಳದಲ್ಲಿನ ಟೂರಿಸ್ಟ್ ಪ್ಲೇಸ್ ಗಳಲ್ಲಿ ಮುನಾರ್ ಎಂಬ ಪ್ರದೇಶವನ್ನು ಮಾತ್ರ ಮಿಸ್ ಆಗಬೇಡಿ. ಅಲ್ಲಿನ ಟೀ ತೋಟಗಳಲ್ಲಿ ಸುತ್ತಾಡುವಾಗ ಮನಸ್ಸು ತುಂಬಾ ಪ್ರಶಾಂತವಾಗಿರುತ್ತದೆ. ಭಾರತ ದೇಶದಲ್ಲಿ ಪಾಲನೆಯಾಗುವ ಕಾಯ್ದೆಗಳೆಲ್ಲವೂ ಕೂಡ ಕೇರಳದಲ್ಲಿ ಕೂಡ ಪಾಲನೆಯಾಗುತ್ತವೆ. ಇಬ್ಬರು ವ್ಯಕ್ತಿಗಳು ಸೆಕ್ಸ್ ಮಾಡಿಕೊಳ್ಳಬೇಕು ಅಂದ್ರೆ ಕನಿಷ್ಠ ಪಕ್ಷ 18 ವರ್ಷಕ್ಕಿಂತ ಮೇಲಾಗಿರಬೇಕು. ಅದಕ್ಕಿಂತ ಕಡಿಮೆ ವಯಸ್ಸಿನವರೊಂದಿಗೆ ಸೆಕ್ಸ್ ಮಾಡಿದರೆ ಚಿಕ್ಕ ಮಕ್ಕಳೊಂದಿಗೆ ಮಾಡಿದಂತೆ ಎಂದು ಪರಿಗಣಿಸುತ್ತಾರೆ. ಅದಕ್ಕೆ ಕಠಿಣವಾದ ಶಿಕ್ಷೆಗಳು ಜಾರಿಯಲ್ಲಿದ್ದಾವೆ. ಅಷ್ಟೇ ಅಲ್ಲದೆ ಕೇರಳದಲ್ಲಿ ಬಹಿರಂಗವಾದ ಪ್ರದೇಶಗಳಲ್ಲಿ ಸೆಕ್ಸ್ ಮಾಡುವುದು, ಮುತ್ತು ಕೊಡುವುದು ಅಪರಾಧವೆಂದು ಭಾವಿಸುತ್ತಾರೆ. ಲೈಂಗಿಕ ಕಾರ್ಯಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನ ಮಾಡಿದರೆ ಅಪರಾಧವೆಂದು ಭಾವಿಸುತ್ತಾರೆ. ಇದಕ್ಕೆ ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ 244 ಪ್ರಕಾರ ಕಠಿಣವಾದ ಜೈಲು ಶಿಕ್ಷೆ ಇರುತ್ತದೆ. ಕೇರಳದಲ್ಲಿ ಮಾತ್ರವಲ್ಲ, ನಮ್ಮ ಭಾರತ ದೇಶಾದ್ಯಂತ ಇದೇ ಕಾನೂನು ಜಾರಿಯಲ್ಲಿದೆ. ಕೇರಳದಲ್ಲಿನ ಜನರು ನಿಷ್ಕಲ್ಮಶ ಮನಸ್ಸಿನಿಂದ ಜೀವಿಸುತ್ತಾರೆ. ಎಲ್ಲರನ್ನು ಆತ್ಮೀಯವಾಗಿ ಕಾಣುತ್ತಾರೆ. ನೀವು ಕೇರಳದಲ್ಲಿ ಸ್ವಲ್ಪ ದಿನ ಕಳೆದರೆ ಅವರ ಆಚಾರ ಸಂಪ್ರದಾಯಗಳು ನಿಮ್ಮನ್ನು ಆ ಪ್ರದೇಶವನ್ನು ಬಿಟ್ಟು ಬರುವುದಕ್ಕೆ ಬಿಡುವುದಿಲ್ಲ. ಈ ವಿಡಿಯೋದಲ್ಲಿ ಕೇರಳ ಬಗ್ಗೆ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಏನ್ ಅನಿಸಿತು ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.